ಹಾಯ್ ಹಲೋ. ನಮ್ಮ ತಯಾರಿ ಎಲ್ಲ ಮುಗಿಸಿ ಮದುವೆ ಹೊರಟು. ಇದು ಅವ್ರದ್ದು ಫಸ್ಟ್ ಲುಕ್ಕು ಮನೆಯಲ್ಲೇ ಹೇಳಿರೋದ್ರಿಂದ ಮನೆಯಲ್ಲೇ ಹೋಗಿದ್ದು. ತುಂಬ ಚೆನ್ನಾಗಿ ಬಂತು ಲುಕ್ಕು. ನಾರ್ಮಲ್ ಟ್ರೆಡಿಷ್ನಲ್ ಆಗಿ ಸಿಂಪಲ್ ಲುಕ್ಕು. ಅವರೇನು ಎಕ್ಸ್ಪೆಕ್ಟ್ ಮಾಡಿದ್ರು ಅದೇ ಥರ ಬಂತು. ಅವರಿಗೆ ಸ್ವಲ್ಪ ಟೈಮ್ ಶಾರ್ಟೇಜ್ ಇತ್ತು. ಮಾರ್ನಿಂಗ್ 12 ಒಳಗಡೆ ಮನೆ ಬಿಡಬೇಕು, ಮನೆಯಿಂದ ಆಚೆ ಹೋಗಬೇಕು ಅಂತ ಟೈಮ್ ಕೊಟ್ಟಿದ್ರು ಅನ್ನೋದ್ರಿಂದ ನನಗೆ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟರು. ಹಾಫ್ ಆನ್ ಅವರ್ ಟೈಮಲ್ಲಿ ತುಂಬ ಚೆನ್ನಾಗಿ ಬಂತು ಲುಕ್ಕು, ನ್ಯಾಚುರಲಾಗಿ ಬಂತು. ಮನೆಯವರಿಗೆಲ್ಲ ತುಂಬ ಇಷ್ಟ ಆಯಿತು. ಅವರಿಗೂ ಅಷ್ಟೇ, ಹುಡುಗಿಗೆ ತುಂಬ ಇಷ್ಟಪಟ್ಟರು. ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು. ನಮಗೆ ಹೇರ್ ಕ್ಲಿಪ್ಪಿಂಗ್ ಆಗಲಿ ಮತ್ತು ಸ್ಟ್ರೈಟ್ನಿಂಗ್ ಬ್ಲೋ ಡ್ರೈ ಮಾಡ್ಕೊಳೋದಕ್ಕೆ ಕರೆಂಟ್ ಇರಲಿಲ್ಲ. ಹಾಗಾಗಿ ಅವ್ರದ್ದು ಏನಿರುತ್ತೋ ಅದರಲ್ಲೇ ನಾವು ಸಿಂಪಲ್ ಲುಕ್ ಕೊಟ್ಟಿದ್ದೀವಿ. ಆ ಕಡೆಯಿಂದ ಚೌಟ್ರಿಗೆ ನಮ್ಮದು ಕಡೂರಲ್ಲಿ ಲಕ್ಷ ಕಲ್ಯಾಣ ಮಂಟಪ ರೀಚ್ ಆಗಿಬಿಟ್ಟು ಬೆಳಗ್ಗೆ ಅವ್ರದ್ದು ಸಂಗೀತ ಲುಕ್ ಇತ್ತು. ಸೆಕೆಂಡು ಸಂಗೀತ ಲುಕ್ಕಿಗೆ ರೆಡಿ ಮಾಡಿದ್ದು. ಅವ್ರ ಸಂಗೀತಮ್ ಲುಕ್ ಆದ ತಕ್ಷಣ ನಮಗೆ ನಾನ್ ಬ್ರೈಡಲ್ ಒಂದು 8 ಮೆಂಬರ್ಸಿಗೆ ಒಪ್ಕೊಂಡಿದ್ದು. ಹಾಗಾಗಿ ರಿಸೆಪ್ಷನ್ ಲುಕ್ ಕೂಡ ಅವರು ನಾನ್ ಬ್ರೈಡಲ್ಲು ಇಬ್ಬರಿಗೂ ಒಟ್ಟಿಗೆ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಬ್ರೈಡಲ್ಗೆ ಸ್ವಲ್ಪ ಕಮ್ಮಿ ಟೈಮ್ ಸಿಕ್ತು. ಅದರಲ್ಲೇ ಸ್ವಲ್ಪ ಲುಕ್ ಚೆನ್ನಾಗಿ ಟ್ರೈ ಮಾಡಿದ್ದೀವಿ. ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಎಲ್ಲದೂ ಅಷ್ಟೇ. ಅವ್ರದ್ದು ನಾನ್ ಬ್ರೈಡಲ್ಲು ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ನಮಗೆ ಫಾಸ್ಟ್ ವರ್ಕ್ ಆಯಿತು. ಚೆನ್ನಾಗಿ ಬಂತು, ನ್ಯಾಚುರಲ್ ಬಂತು. ಅವ್ರ ಒಪಿನಿಯನ್ ಆಗಿರ್ಬೋದು, ಬಂದಿರೋದಾಗಿರ್ಬೋದು ತುಂಬ ಚೆನ್ನಾಗಿತ್ತು. ಅವರು ಮದರ್ ಆಗಿರ್ಬೋದು, ಅವ್ರ ಸಿಸ್ಟರ್ಸ್ ಆಗಿರ್ಬೋದು, ಅವರ ಅತ್ತೆ ಆಗಿರ್ಬೋದು, ಅವ್ರ ಕಸಿನ್ಸ್ ಆಗಿರ್ಬೋದು, ಪ್ರತಿಯೊಬ್ರದ್ದು ಅಷ್ಟೇ ಈ ಮೇಕಪ್ದು ಲುಕ್ ತುಂಬ ಚೆನ್ನಾಗಿ ಬಂತು. ಅಷ್ಟೊಂದು ಜನಕ್ಕೆ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಅಂತ ಫೀಲ್ ಮಾಡಿಕೊಂಡ್ರು. ಪ್ರೌಡ್ ಆಯಿತು. ಯಾಕೆಂದರೆ ಮತ್ತೆ 3 o'clock ಮುಹೂರ್ತಮ್ ಸ್ಟಾರ್ಟ್ ಆಯಿತು. 5 o'clock ಮುಹೂರ್ತಮ್ ಇರೋದ್ರಿಂದ 3 o'clock ವರ್ಕ್ ಸ್ಟಾರ್ಟ್ ಆಯಿತು. ಅಂದರೆ ಫುಲ್ ನೈಟು ನಿದ್ದೆ ಮಾಡಿರಲಿಲ್ಲ. ಶಾಸ್ತ್ರಕ್ಕೆಲ್ಲ ಇದ್ದಿದ್ದರಿಂದ ನಾವು ಹಾಗೆ ಕ್ಯಾರಿ ಮಾಡಿದ್ರು. ನಿದ್ದೆ ಮಾಡಿದರೆ ಅರ್ಧ ನಿದ್ದೆ ಆಗುತ್ತೆ ಅಂತ. ಮತ್ತು ಅವ್ರದ್ದು ನಾನ್ ಬ್ರೈಡಲ್ ತುಂಬ ಜನ ಇರೋದ್ರಿಂದ ನಾನ್ ಬ್ರೈಡಲ್ ಸ್ಟಾರ್ಟ್ ಮಾಡಿಕೊಂಡು ಹುಡುಗಿದು ಶಾಸ್ತ್ರ ನಡೀತಾ ಇತ್ತು. ಹುಡುಗಿದು ಶಾಸ್ತ್ರ ಆದ ತಕ್ಷಣವೇ ಬಂದರು. ಅಂದರೆ ಅವರಿಗೆ ತುಂಬ ಟೈಮ್ ಕೊಡಲಿಲ್ಲ. ಏನಾಯಿತು ಅಂತಂದರೆ ಸ್ವಲ್ಪ ಫಾಸ್ಟ್ ವರ್ಕ್ ಆಯಿತು ಹುಡುಗಿದು ಸ್ವಲ್ಪ ಸಿಕ್ಕಾಪಟ್ಟೆ ಫಾಸ್ಟ್ ವರ್ಕ್ ಆಯಿತು. ಹಂಗಾಗಿ ನೆಕ್ಸ್ಟು ರಿಸೆಪ್ಷನಿಗೆ ಸ್ವಲ್ಪ ಟೈಮ್ ಕೊಟ್ಟರು. ರಿಸೆಪ್ಷನಿಗೆ ಸ್ವಲ್ಪ ಟೈಮ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಫಿನಿಶಿಂಗ್, ಅವರಿಗೆ ಏನು ಅಂದರೆ ನ್ಯಾಚುರಲ್ ಲುಕ್ ಬೇಕಿತ್ತು. ಫಿನಿಶಿಂಗ್ ಕೊಡೋಕ್ಕೆ ಟ್ರೈ ಮಾಡಿದು. ಚೆನ್ನಾಗಿ ಬಂತು ಫಿನಿಶಿಂಗು. ಖುಷಿ ಆಯಿತು ಹುಡುಗಿಗೆ. ನ್ಯಾಚುರಲ್ ಲುಕ್ಕು ಅವಳದ್ದು ಏನಿದೆಯೋ ಅದೇ ಅವ್ರದ್ದು ಫೇಸ್ದು ಅವ್ರಿಗೆ ಫೀಲ್ ಆಯಿತು. ನನಗೆ ತುಂಬ ಚೆನ್ನಾಗಿ ಬಂದಿದೆ ಲುಕ್ಕು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ತುಂಬ ಖುಷಿಪಟ್ಟರು. ನಮಗೆ ಆಲ್ ಓವರ್ ಮೇಕಪ್ 2 days ಇಲ್ಲಿಗೆ ಫಿನಿಶ್ ಆಯಿತು.